ಮೊದಲಿಗೆ ತಾಡಾಸನ ನೋಡ್ಕೊಳ್ಳಿ. ಕಾಣುತ್ತೆ, ಕುತ್ಕೊಂಡ್ರ ಎಲ್ಲರೂ ಕುತ್ಕೊಂಡ್ರೆ ಕಾಣುತ್ತೆ, ಯಾರು ಎದ್ದೇಳ್ಬೇಡಿ. ನೋಡಿ, ತಾಡಾಸನ ನಮ್ದು ಯಾವ ಇಲಾಖೆ? ನಿಮ್ದು ಶಿಕ್ಷಣ ಇಲಾಖೆ ಆದ್ರೆ ನಮ್ದು ಯಾವ ಇಲಾಖೆ? ಈ ಕ್ವೆಶ್ಚನ್ ಬಂದು ಎ ಗ್ರೂಪ್ ಅಶ್ವಿನಿ ಗುಂಪಿಗೆ ಹೇಳಿ. ಬರೀ ಆಯುಷ್ ನಮಗೆ ಸಾಕು. ಓಕೆ, ಕರೆಕ್ಟ್. ಕ್ಲಾಸ್ ಒಂದೇ ಸತಿ ಕ್ಲಾಸ್. ಓಕೆ, ಬಿ ಗ್ರೂಪಿಗೆ ಕ್ವೆಶ್ಚನ್. ನಾನು ಬೆಳಗ್ಗೆ ಓಕೆ, ಮೆಮೊರಿ ಪವರ್ ಶಾರ್ಪ್ ಆಗಲಿಕ್ಕೆ ಮತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗಲಿಕ್ಕೆ ಒಂದು ಸ್ವಲ್ಪ ಹೇಳಿದೆ ನಾನು. ಯಾವುದು ಡಿಸ್ಕಸ್ ಮಾಡಿ ಹೇಳಿ, ಗುಂಪಲ್ಲಿ ಹೇಳಾಗಿ. ನಿಮ್ಮದು ಬುದ್ಧಿ ಚುರುಕಾಗಲಿಕ್ಕೆ, ಮೆಮೊರಿ ಪವರ್ ಸ್ಟ್ರಾಂಗ್ ಆಗಲಿಕ್ಕೆ, ಓದಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗಲಿಕ್ಕೆ ಏನು ಟೈಮ್ ಇದೆ ಹೇಳಿ. ಸಿದ್ಧಿ ಅಂತ ಹೇಳಿದ್ರೆ ನೀವು, ಬಟ್ ಅದು ಸಿದ್ಧ. ಕಾಂಪಿಟೇಷನ್ ರಸಪ್ರಶ್ನೆದು ಒಂದಿಷ್ಟು ರೂಲ್ಸ್ ಹೇಳ್ತೀನಿ. ಇದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ. ಗ್ರೂಪ್ ಎಗೆ ನಾವು ಅಶ್ವಿನಿ ಅಂತ ಹೆಸರು ಕೊಟ್ಟಿದ್ದೀವಿ. ಗ್ರೂಪ್ ಎಗೆ ಅಶ್ವಿನಿ ಅಂತ ಹೆಸರು, ಗ್ರೂಪ್ ಬಿಗೆ ಆಯುರ್ವೇದ, ಗ್ರೂಪ್ ಬಿ ಸಿಗೆ ಧನ್ವಂತರಿ ಅಂತ. ಓಕೆನಾ? ಎಲ್ಲ ನಿಮ್ಮ ಗ್ರೂಪ್ ಹೆಸರು ಗೊತ್ತಾ? ಒಂದೊಂದು ಕ್ವೆಶ್ಚನ್ಗೆ ಎರಡೆರಡು ನಿಮಿಷ ಟೈಮ್ ಕೊಡ್ತೀವಿ. ಮಾತಾಡ್ಬಿಡಿ ಪ್ಲೀಸ್, ಕೇಳಿಸ್ಕೊಳ್ಳಿ. ಎರಡೆರಡು ನಿಮಿಷ ಟೈಮ್ ಕೊಡ್ತೀವಿ. ಫಸ್ಟ್ ಎ ಗ್ರೂಪಿಗೆ ಒಂದು ಕ್ವೆಶ್ಚನ್ ಕೇಳ್ತೀವಿ. ಅವ್ರು 2 ನಿಮಿಷದಲ್ಲಿ ಹೇಳಿದ್ರೆ ಸರಿ, ಇಲ್ಲ ಬಿ ಗ್ರೂಪಿಗೆ ಪಾಸ್ ಆಗುತ್ತೆ. ಬಿ ಗ್ರೂಪ್ ಅವರಿಗೆ 1 ಮಿನಿಟ್ ಕೊಡ್ತೀವಿ, ಯಾಕಂದ್ರೆ ಅದು ಬೋನಸ್ ಕ್ವೆಶ್ಚನ್. ಸೊ ನಿಮಗೆ 1 ನಿಮಿಷ ಕೊಟ್ಟಿರ್ತೀವಿ ಬೋನಸ್ ಕ್ವೆಶ್ಚನ್ಗೆ. ನೀವು ಹೇಳಿದ್ರೆ ಓಕೆ, ನಿಮಗೆ ಪಾಯಿಂಟ್ಸ್. ಇಲ್ಲ ಸಿಗೆ ಪಾಸ್ ಆಗುತ್ತೆ. ಸೊ ಅದು ಎ ಗ್ರೂಪಿಗೆ ಅಷ್ಟೇ, ಬಿ ಗ್ರೂಪಿಗೆ ಅಷ್ಟೇ ನನಗೆ ಬೇಡ ಅಂತ ಅನ್ಕೊಳ್ಳೋದ್ರಿಂದ ನಿಮಗೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಕ್ವೆಶ್ಚನ್ಸ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? ಇನ್ನೊಂದು ಏನು ಇಂಪಾರ್ಟೆಂಟ್, ಗುಂಪಲ್ಲಿ ಹೇಳೋದಿಲ್ಲ. ನೀವು ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು. ಆನ್ಸರ್ ಲೀಡರ್ ಅಷ್ಟೇ ಹೇಳಬೇಕು. ಆನ್ಸರ್ ಲೀಡರ್ಸ್ ಅಷ್ಟೇ ಹೇಳಬೇಕು. ಕೇಳಿಸ್ತಾ? ಎಲ್ಲರೂ ಹೇಳಿದ್ರೆ ಅವ್ರ ಫೌಲು, ಅವ್ರಿಗೆ ಪ್ರೈಸ್ ಇಲ್ಲ. ಅವ್ರು ಈ ರಸಪ್ರಶ್ನೆಯಿಂದ ಫುಲ್ ಔಟ್. ನಾನು ಅವ್ರಿಗೆ ಕ್ವೆಶ್ಚನ್ನೇ ಕೇಳಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಓಕೆನಾ? ಯಾರು ಹೇಳ್ಬೇಕು ಆನ್ಸರು? ಸೊ ಗುಂಪಲ್ಲಿ 2 ನಿಮಿಷ ಟೈಮ್